ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜುಲೈ 18ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ವಾರದ ಮೊದಲನೇ ದಿನದ ಟ್ರೇಡಿಂಗಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನಮಗೆ ಮಾರ್ಕೆಟಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೆನ್ಸೆಕ್ಸ್ನಲ್ಲಿ ಇವತ್ತು 760 ಪಾಯಿಂಟ್ಗಳ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಹಾಗೆ ನಿಫ್ಟಿ ಕೂಡ 229 ಪಾಯಿಂಟ್ ಗೇನ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿಗೆ 16,278 ಲೆವೆಲಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿಗೆ 16,550 200 ಡೇ ಮೂವಿಂಗ್ ಆವರೇಜ್ ಆಗಿರುತ್ತೆ. ಸೊ ನಿಫ್ಟಿ ಆ ಒಂದು ಲೆವೆಲ್ಸನ್ನು ಕೂಡ ಟಚ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ಪಾಸಿಟಿವ್ ಆಗಿ ಇತ್ತು. 676 ಪಾಯಿಂಟ್ಗಳ ಗೇನ್ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನ ಗಮನಿಸಿದಾಗ ಇಂಡಾಲ್ಕೋ ಇವತ್ತು ಟಾಪ್ ಗೇನರ್ ಆಗಿದೆ. 4.5% ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಇಂಡಾಲ್ಕೋ ಕ್ಲೋಸಿಂಗ್ ಅನ್ನ ಕೊಡ್ತು. ಇಂಡಸ್ಇಂಡ್ ಬ್ಯಾಂಕ್ ಕೂಡ ಅಷ್ಟೇ 4.5% ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ಫೋಸಿಸ್ ಹಾಗೆ ಟೆಕ್ ಮಹೀಂದ್ರಾದಲ್ಲೂ ಕೂಡ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಐಟಿ ಸೆಕ್ಟರ್ ಓವರ್ ಸೋಲ್ಡ್ ಝೋನ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸಿದೆ. ಶುಕ್ರವಾರ ನ್ಯಾಸ್ಡ್ಯಾಕ್ ಕೂಡ ಒಳ್ಳೆ ಪಾಸಿಟಿವ್ ನೋಟ್ ನೊಂದಿಗೆ ಕ್ಲೋಸ್ ಆಗಿತ್ತು. ಆ ಒಂದು ಕಾರಣದಿಂದ ಐಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಇವತ್ತು ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಫಿನ್ಸರ್ವ್ ಕೂಡ 3.5% ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ಸ್ ಇವತ್ತು ಗಮನಿಸಿದಾಗ ಬ್ರಿಟಾನಿಯಾ ಕಾಣಿಸ್ತಿದೆ. 2% ಡೌನ್ ಸೈಡ್ ಅಲ್ಲಿ ಬ್ರಿಟಾನಿಯಾ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. HDFC ಬ್ಯಾಂಕ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಷ್ಟು ಒಳ್ಳೆ ರಿಸಲ್ಟ್ ಗಳನ್ನ ಡಿಕ್ಲೇರ್ ಮಾಡಿರಲಿಲ್ಲ. ಸೊ ಆ ಒಂದು ಕಾರಣದಿಂದ ಕರೆಕ್ಷನ್ ಕಾಣಿಸಿದೆ. ಮಾರುತಿ ಸುಜುಕಿ ಮತ್ತೆ ನೆಸ್ಲೆ ಕೂಡ ಇವತ್ತು ಟಾಪ್ ಲೂಸರ್ಸ್ ಆಗಿದಾವೆ. FII DII ಆಕ್ಟಿವಿಟಿಯನ್ನು ಗಮನಿಸಿದಾಗ ತುಂಬಾ ಸಮಯದ ನಂತರ FIIs DIIs ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿರೋದು. FIIs 156 ಕೋಟಿ ಅಮೌಂಟ್ ನಷ್ಟು ನೆಟ್ ಬೈಯಿಂಗ್ ಅನ್ನು ಇವತ್ತು ಮಾಡಿದ್ದಾರೆ. ಹಾಗೆ ಇವತ್ತು ತುಂಬಾನೇ ಟ್ರೇಡಿಂಗ್ FIIs ಕಡೆಯಿಂದ ಕಾಣಿಸ್ತಿದೆ. 15,000 ಕೋಟಿಯಷ್ಟು ಬೈ ವ್ಯಾಲ್ಯೂ ಇದೆ. ಸೆಲ್ ವ್ಯಾಲ್ಯೂ ಕೂಡ ಗಮನಿಸಬಹುದು. 14,898 ಕೋಟಿಯ ಸೆಲ್ ವ್ಯಾಲ್ಯೂ ಕೂಡ ಕಾಣಿಸ್ತಿದೆ. ಸೊ ತುಂಬಾನೇ ಟ್ರೇಡಿಂಗ್ FIIs ಮಾಡಿದ್ದಾರೆ. ಹಾಗೆ DIIs ಡೇಟಾವನ್ನು ಗಮನಿಸಿದಾಗ DIIs 844 ಕೋಟಿ ಅಮೌಂಟ್ ನ ಶೇರ್ಗಳನ್ನು ಬೈ ಮಾಡಿಕೊಂಡಿದ್ದಾರೆ. ನಿಫ್ಟಿ ಐಟಿ ಇಂಡೆಕ್ಸ್ ಅಲ್ಲಿ ಒಂದು ಡಬಲ್ ಬಾಟಮ್ ಪ್ಯಾಟರ್ನ್ ಕಾಣಿಸ್ತಿದೆ. ಸೊ 15-20 ದಿನಗಳ ಹಿಂದೆ ನಿಫ್ಟಿ ಸೇಮ್ ಲೆವೆಲ್ಸ್ ಹತ್ರ ಬಂದು ಬೌನ್ಸ್ ಬ್ಯಾಕ್ ಆಗಿತ್ತು. ಮತ್ತೆ ಅದೇ ಲೆವೆಲ್ ಹತ್ರ ಬಂದು ಸಪೋರ್ಟ್ ಅನ್ನ ತಗೊಂಡಿದೆ. ಸೊ ಮತ್ತೆ ಒಂದು ಗ್ರೀನ್ ಕ್ಯಾಂಡಲ್ ಇವತ್ತಿನ ಟ್ರೇಡಿಂಗ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ಮೊಮೆಂಟಮ್ ಕಂಟಿನ್ಯೂ ಆದ್ರೆ ಮತ್ತೆ ಒಂದು ಬೌನ್ಸ್ ಬ್ಯಾಕ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ನಿಫ್ಟಿ ಐಟಿ ಇಂಡೆಕ್ಸ್ ನ RSI ಯಾವಾಗೆಲ್ಲ 35ರ ಕೆಳಗಡೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಒಳ್ಳೆ ಒಂದು ಬೈಯಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಓವರ್ ಸೋಲ್ಡ್ ಝೋನ್ ಹತ್ರ ನಿಫ್ಟಿ ಐಟಿ ಇಂಡೆಕ್ಸ್ ಬಂದಾಗೆಲ್ಲ ಸೊ ಅಲ್ಲಿಂದ ಒಂದು ಬೈಯಿಂಗ್ ಕೂಡ ಎಮರ್ಜ್ ಆಗುತ್ತೆ. ನಿಫ್ಟಿ ಆಟೋ ಇಂಡೆಕ್ಸ್ ಕೂಡ ಅಷ್ಟೇ ಆಲ್ ಟೈಮ್ ಹೈ ಅನ್ನ ಟಚ್ ಮಾಡಿದೆ. 12,400 ಲೆವೆಲ್ ಅಲ್ಲಿ ಈಗ ನಿಫ್ಟಿ ಆಟೋ ಇಂಡೆಕ್ಸ್ ಟ್ರೇಡ್ ಆಗ್ತಿದೆ. ನಿಫ್ಟಿ ಆಟೋ ಕಂಪನಿಗಳ Q1 ರಿಸಲ್ಟ್ಸ್ ನಮಗೆ ಸದ್ಯದಲ್ಲೇ ನೋಡೋದಕ್ಕೆ ಸಿಗುತ್ತೆ. ಸೊ ಒಳ್ಳೆ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ ಆಟೋ ಕಂಪನಿಗಳಿಂದ. ಎಸ್ಪೆಷಲಿ ಟಾಟಾ ಮೋಟಾರ್ಸ್, ಹೀರೋ ಮೋಟೋಕಾರ್ಪ್, ಅಶೋಕ್ ಲೇಲ್ಯಾಂಡ್ ಹಾಗೇನೆ M&M ಕೂಡ ಅಷ್ಟೇ ಒಳ್ಳೆ ರಿಸಲ್ಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ನಿಫ್ಟಿ ಆಟೋ ಇಂಡೆಕ್ಸ್ ಅಲ್ಲಿ ನಮಗೆ ಕಳೆದ 4 ತಿಂಗಳಲ್ಲಿ 35% ಅಷ್ಟು ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಆಟೋ ಕಂಪನಿಗಳು ಕಳೆದ 2-3 ವರ್ಷಕ್ಕೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಈ ಒಂದು ವರ್ಷದಲ್ಲಿ ಕೊಟ್ಟಿದ್ದಾವೆ. HDFC ಬ್ಯಾಂಕ್ ಇವತ್ತು 1% ಡೌನ್ ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ ರೀತಿಯಲ್ಲಿ ಅಷ್ಟೊಂದು ಒಳ್ಳೆ ರಿಸಲ್ಟ್ಸ್ ನಮಗೆ HDFC ಬ್ಯಾಂಕ್ ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿಲ್ಲ. ಬಟ್ ಬ್ರೋಕರೇಜ್ಗಳು ಇನ್ನೂ ಈ ಒಂದು ಸ್ಟಾಕ್ ಅಲ್ಲಿ ಬುಲಿಶ್ ಆಗಿದ್ದಾರೆ. ನೋಮುರಾ ಇಲ್ಲಿ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. 1,700ರ ಟಾರ್ಗೆಟ್ ಪ್ರೈಸ್ ಅನ್ನ ನೋಮುರಾ ಫಿಕ್ಸ್ ಮಾಡ್ತಿದ್ದಾರೆ. ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಕೂಡ ಅಷ್ಟೇ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಇವರು ಕೂಡ 1,650ರ ಟಾರ್ಗೆಟ್ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಿದ್ದಾರೆ. ಮೋತಿಲಾಲ್ ಓಸ್ವಾಲ್ ಕೂಡ ಅಷ್ಟೇ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. 1,800ರ ಟಾರ್ಗೆಟ್ ಪ್ರೈಸ್ ಮೋತಿಲಾಲ್ ಓಸ್ವಾಲ್ ನ ಕಡೆಯಿಂದ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಪ್ರಭುದಾಸ್ ಲೀಲಾಧರ್ ಕೂಡ ಬೈ ರೇಟಿಂಗ್ ಅನ್ನ ಕೊಟ್ಟು 1,740ರ ಟಾರ್ಗೆಟ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಶೇರ್ ಖಾನ್ ಕೂಡ ಅಷ್ಟೇ 1,800ರ ಟಾರ್ಗೆಟ್ ಪ್ರೈಸ್, ಬರ್ನ್ಸ್ಟೈನ್ 1,900ರ ಟಾರ್ಗೆಟ್ ಪ್ರೈಸ್. ಸೊ ಇದು ಹೈಯೆಸ್ಟ್ ಟಾರ್ಗೆಟ್ ಪ್ರೈಸ್ ಆಗಿರುತ್ತೆ HDFC ಬ್ಯಾಂಕ್ಗೆ. ಹಾಗೆ JM ಫಿನಾನ್ಷಿಯಲ್ಸ್ ಕೂಡ 1,650ರ ಟಾರ್ಗೆಟ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಯಾವುದೇ ಒಂದು ಬ್ರೋಕರೇಜ್ HDFC ಬ್ಯಾಂಕ್ ಅಲ್ಲಿ ನೆಗೆಟಿವ್ ರೇಟಿಂಗ್ಸ್ ಗಳನ್ನ ಕೊಟ್ಟಿಲ್ಲ. ಅಂದ್ರೆ ಸೆಲ್ ರೇಟಿಂಗ್ ಆಗಿರ್ಬೋದು, ನ್ಯೂಟ್ರಲ್ ರೇಟಿಂಗ್ಸ್ ಕೊಟ್ಟಿಲ್ಲ. ಎಲ್ಲ ಬ್ರೋಕರೇಜ್ಗಳು HDFC ಬ್ಯಾಂಕ್ ಅಲ್ಲಿ ಬುಲಿಶ್ ಆಗಿದ್ದಾರೆ. ಸೊ ಫೈನಾನ್ಷಿಯಲ್ ಸೆಕ್ಟರ್ ಈ ಒಂದು ವರ್ಷದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆ ಇರೋದ್ರಿಂದ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್, SBI ಈ ಎಲ್ಲ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ನಿಫ್ಟಿ ಬ್ಯಾಂಕಿಂಗ್ ಇಂಡೆಕ್ಸ್ ಸೆನ್ಸೆಕ್ಸ್ ಮತ್ತೆ ನಿಫ್ಟಿಗೆ ಕಂಪೇರ್ ಮಾಡಿದಾಗ ಅಷ್ಟೊಳ್ಳೆ ರಿಟರ್ನ್ಸ್ ಗಳನ್ನ ಜನರೇಟ್ ಮಾಡಿ ಕೊಟ್ಟಿಲ್ಲ. ಸೊ ಆ ಒಂದು ಕಾರಣದಿಂದ ಮುಂದಿನ 1-2 ವರ್ಷದಲ್ಲಿ ಬ್ಯಾಂಕಿಂಗ್ ಇಂಡೆಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಗೆ HDFC ಬ್ಯಾಂಕ್ ಮತ್ತೆ HDFC ಲಿಮಿಟೆಡ್ ನ ಮರ್ಜರ್ ಆದ್ಮೇಲೆ HDFC ಲಿಮಿಟೆಡ್ ನ ಸಬ್ಸಿಡರೀಸ್ ಆಗಿರುವಂತಹ HDFC ಸೆಕ್ಯೂರಿಟೀಸ್ ಮತ್ತೆ HDB ಫಿನಾನ್ಷಿಯಲ್ಸ್ ಗಳ IPO ಬರ್ಬೋದು ಅಂತ HDFC ಬ್ಯಾಂಕ್ ನ CEO ಹೇಳಿದ್ದಾರೆ. ಸೊ ಈ IPO ಗಳ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಬಟ್ ಈ ಒಂದು ಮರ್ಜರ್ಗೆ 12-15 ತಿಂಗಳ ಸಮಯ ಆಗುತ್ತೆ. ಸೊ ಅದಾದ್ಮೇಲೆ ಈ IPO ಗಳ ಬಗ್ಗೆ HDFC ಮ್ಯಾನೇಜ್ಮೆಂಟ್ ಯೋಚನೆ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ HDFC ಸೆಕ್ಯೂರಿಟೀಸ್ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ. ಸೊ ಇದೊಂದು ಬ್ರೋಕರೇಜ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿ. ಹಾಗೆ HDB ಫಿನಾನ್ಷಿಯಲ್ಸ್ ಏನಿದೆ ಇದೊಂದು ನಾನ್ ಬ್ಯಾಂಕಿಂಗ್ ಫಿನಾನ್ಸ್ ಕಂಪನಿ ಆಗಿರುತ್ತೆ. ಇದೆರಡು ಕೂಡ HDFC ಲಿಮಿಟೆಡ್ ನ ಸಬ್ಸಿಡರೀಸ್ ಆಗಿರುತ್ತೆ. ಈ ಎರಡು ಸಬ್ಸಿಡರೀಸ್ ಗಳು ಕೂಡ ಅಷ್ಟೇ HDFC ಬ್ಯಾಂಕ್ ನಲ್ಲೇ ಸದ್ಯಕ್ಕೆ ಮರ್ಜ್ ಆಗುತ್ತೆ. ಸೊ ಅದಾದ್ಮೇಲೆ ಮ್ಯಾನೇಜ್ಮೆಂಟ್ ಯಾವ ರೀತಿಯ ಡಿಸಿಷನ್ಸ್ ಗಳನ್ನ ತಗೋತಾರೆ. ಸೊ ಎರಡು ಎಂಟಿಟಿಗಳನ್ನ ಸೆಪರೇಟ್ ಆಗಿ ಲಿಸ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಅವರು ಎರಡು ಎಂಟಿಟಿಯನ್ನ ಸೆಪರೇಟ್ ಆಗಿ ಲಿಸ್ಟ್ ಮಾಡಬಹುದಾಗುತ್ತೆ.
ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಕೂಡ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಕ್ವಾರ್ಟರ್ ಇಯರ್ ಆನ್ ಇಯರ್ ಪ್ರಾಫಿಟ್ ತುಂಬಾನೇ ಡೌನ್ ಆಗಿತ್ತು. ಸೊ ಇಲ್ಲಿ ಬ್ರೋಕರೇಜ್ಗಳು ಯಾವೊಂದು ವ್ಯೂ ಅನ್ನು ಹೊಂದಿದ್ದಾರೆ ಅಂತ ನಾವು ಗಮನಿಸಿದಾಗ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಇಲ್ಲಿ ರೆಡ್ಯೂಸ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ, ಅಂದ್ರೆ ಸೆಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. 360 ಟಾರ್ಗೆಟ್ ಪ್ರೈಸ್ ಅನ್ನು ಅವರು ಫಿಕ್ಸ್ ಮಾಡ್ತಿದ್ದಾರೆ. ಈಗ ನಮಗೆ ಜಿಂದಾಲ್ ಸ್ಟೀಲ್ ಅಂಡ್ ಪವರ್ 350 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಸೇಮ್ ಪ್ರೈಸ್ ನಲ್ಲೇ ಮುಂದಿನ 1 ವರ್ಷ ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಟ್ರೇಡ್ ಆಗುತ್ತೆ ಅಂತ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ನ ಅನಾಲಿಸಿಸ್ ಆಗಿರುತ್ತೆ. ಹಾಗೆ ಗ್ಲೋಬಲ್ ಬ್ರೋಕರೇಜ್ ಹೌಸ್ ಗಳನ್ನ ಗಮನಿಸಿದಾಗ ಸಿಟಿ ಹಾಗೆ CLSA ಇನ್ನೂ ಕೂಡ ಬುಲ್ಲಿಶ್ ಆಗಿ ಇದ್ದಾರೆ. ಸಿಟಿ ಇಲ್ಲಿ 450 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ 590 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಸೊ ಇಲ್ಲಿ ಟಾರ್ಗೆಟ್ ಪ್ರೈಸ್ ಕಟ್ ಆಗ್ತಿರೋದು ಕಾಣಿಸ್ತಿದೆ. CLSA ಕೂಡ ಅಷ್ಟೇ ಮುಂಚೆ 430 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಇವರು ಕೂಡ ಟಾರ್ಗೆಟ್ ಪ್ರೈಸ್ ಅನ್ನ ಕಟ್ ಮಾಡಿದ್ದಾರೆ. 400 ಟಾರ್ಗೆಟ್ ಪ್ರೈಸ್ ಅನ್ನ CLSA ಫಿಕ್ಸ್ ಮಾಡ್ತಿದ್ದಾರೆ. ಬಟ್ ಎರಡು ಬ್ರೋಕರೇಜ್ಗಳು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾವೆ. ಸೊ ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಅಲ್ಲಿ ಅಷ್ಟು ಒಳ್ಳೆ ರಿಸಲ್ಟ್ ಬಂದಿಲ್ಲ ಅಂದ್ರೂ ಇವತ್ತು ಆಲ್ಮೋಸ್ಟ್ 1.5% ಅಷ್ಟು ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೈಬರ್ ಸೆಕ್ಯೂರಿಟಿ ಕಂಪನಿ ಆಗಿರುವಂತಹ ಕ್ವಿಕ್ಕಿಲ್ ಟೆಕ್ನಾಲಜಿಯಲ್ಲಿ ಇವತ್ತು 20% ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಸ್ಟಾಕ್ 3 ಗಂಟೆ ನಂತರ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಲಾಕ್ ಆಗ್ತಿರೋದು ಕಾಣಿಸ್ತಿದೆ. ಇದಕ್ಕೆ ಮೇಜರ್ ರೀಸನ್ ಕಂಪನಿ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ಇವರ ಬೋರ್ಡ್ ಮೀಟಿಂಗ್ ಜುಲೈ 21ಕ್ಕೆ ಇರುತ್ತೆ. ಆ ಒಂದು ದಿನದಂದು ಇವರು ಬೈಬ್ಯಾಕ್ ಅನ್ನ ಅನೌನ್ಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ಆಲ್ರೆಡಿ ಕ್ವಿಕ್ಕಿಲ್ ಟೆಕ್ನಾಲಜೀಸ್ 2 ಸರಿ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ದಾರೆ. 2019 ಹಾಗೆ ರೀಸೆಂಟ್ ಆಗಿ 2021ರಲ್ಲೂ ಕೂಡ ಇವರು ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ರು. ಕಂಪನಿಯ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಅನ್ನು ನಾವು ಗಮನಿಸಿದಾಗ 200 ರಿಂದ 300 ರೂಪಾಯಿ ರೇಂಜ್ ಅಲ್ಲಿ ಸ್ಟಾಕ್ ಯಾವಾಗಲೂ ಟ್ರೇಡ್ ಆಗ್ತಿರುತ್ತೆ. ಸೊ ಯಾವಾಗಾದ್ರೂ ನ್ಯೂಸ್ ಇದ್ದಾಗ ನ್ಯೂಸ್ ಬೇಸಿಸ್ ಮೇಲೆ ಸ್ಟಾಕ್ ಮೊಮೆಂಟಮ್ ಆಗೋದು ಕಾಣಿಸುತ್ತೆ. ಇಲ್ಲಿ ಜಸ್ಟ್ ಬೈಬ್ಯಾಕ್ ಗೋಸ್ಕರ ಸ್ಟಾಕ್ ನಲ್ಲಿ ಎಂಟ್ರಿನ ತಗೊಳ್ಳೋದು ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಒಂದೇ ದಿನ 20% ಅಷ್ಟು ಮೊಮೆಂಟಮ್ ಆಲ್ರೆಡಿ ಬಂದಿದೆ ಈ ಒಂದು ನ್ಯೂಸ್ ನಿಂದ. ಸೊ ಗ್ಯಾಪ್ ಅಪ್ ಓಪನಿಂಗ್ ಕೂಡ ಆಗಿತ್ತು. ಸೊ ಈ ಒಂದು ಮೊಮೆಂಟಮ್ ನಲ್ಲಿ ಕೇವಲ ಬೈಬ್ಯಾಕ್ ಗಳಿಗೋಸ್ಕರ ಎಂಟರ್ ಆಗೋದು ತಪ್ಪಾಗುತ್ತೆ. BL ಕೂಡ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಒಳ್ಳೆ ಒಂದು ರಿಸಲ್ಟ್ಸ್ ನಮಗೆ BL ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಕಳೆದ ವರ್ಷ ಜೂನ್ 2021ರಲ್ಲಿ ಇವರ ಪ್ರಾಫಿಟ್ ಕೇವಲ 25 ಕೋಟಿಯಷ್ಟು ಇತ್ತು. ಈ ಒಂದು ಕ್ವಾರ್ಟರ್ ನಲ್ಲಿ ಅವರು 366 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇವರ ಆರ್ಡರ್ ಬುಕ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಮುಂದಿನ 5 ವರ್ಷದಲ್ಲಿ 1,10,000 ಕೋಟಿಯಷ್ಟು ಆರ್ಡರ್ಸ್ ಗಳು BL ಗೆ ಬರುವಂತ ಸಾಧ್ಯತೆ ಇರುತ್ತೆ. ಸೊ ICICI ಸೆಕ್ಯೂರಿಟೀಸ್ ಕೂಡ ಇಲ್ಲಿ 300 ರೂಪಾಯಿಯ ಟಾರ್ಗೆಟ್ ಪ್ರೈಸ್ ಅನ್ನು ಫಿಕ್ಸ್ ಮಾಡ್ತಿದ್ದಾರೆ. ಈಗ BL 250 ಪ್ರೈಸ್ ನ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. HAL ಆಗಿರ್ಬೋದು, BL ಆಗಿರ್ಬೋದು. ಸೊ ಮುಂಬರುವ ದಿನಗಳಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅಂತ ಬ್ರೋಕರೇಜಸ್ ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳು ಅಷ್ಟೊಳ್ಳೆ ಮೊಮೆಂಟಮ್ ಗಳನ್ನ ರೆಗ್ಯುಲರ್ ಆಗಿ ಕೊಡೋದಿಲ್ಲ. ಒಂದು ಟೈಮ್ ಪೀರಿಯಡ್ ಇರುತ್ತೆ. ಆ ಒಂದು ಪೀರಿಯಡ್ ನಲ್ಲಿ ಮಾತ್ರ ಈ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡೋದು. ಸೊ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ BL ಅನ್ನ ಹೋಲ್ಡ್ ಮಾಡ್ತಿದ್ರೆ ಅಂದ್ರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಹುದಾಗುತ್ತೆ. ಏನಕ್ಕೆ ಕ್ವಾರ್ಟರ್ ಇಯರ್ ಆನ್ ಇಯರ್ ಡೇಟಾ ನಾವು ಗಮನಿಸಿದಾಗ ಒಳ್ಳೆ ಒಂದು ರಿಸಲ್ಟ್ಸ್ ನಮಗೆ BL ನ ಕಡೆಯಿಂದ ಬರ್ತಿರೋದು ಕಾಣಿಸ್ತಿದೆ. ಹಾಗೆ ಫ್ಯೂಚರ್ ಪ್ರಾಸ್ಪೆಕ್ಟಿವ್ ಗಳು ಕೂಡ ಚೆನ್ನಾಗಿ ಇರೋದ್ರಿಂದ ಹೋಲ್ಡ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಹುದಾಗುತ್ತೆ. ಹಾಗೆ ಎಸ್ ಬ್ಯಾಂಕ್ ಇಲ್ಲಿ $1 ಬಿಲಿಯನ್ ನ ಫಂಡ್ ರೈಸಿಂಗ್ ನ ಪ್ಲಾನ್ ಅನ್ನ ಹೊಂದಿದ್ದಾರೆ. ಸೊ ಫಂಡ್ ರೈಸಿಂಗ್ ನ ಬಗ್ಗೆ ತುಂಬಾನೇ ಡಿಸ್ಕಷನ್ಸ್ ಗಳು ಆಗ್ತಾ ಇತ್ತು. ಸೊ 8,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಕಾರ್ಲೈಲ್ ಗ್ರೂಪ್ ಹಾಗೆ ಅಡ್ವೆಂಟ್ ಇಂಟರ್ನ್ಯಾಷನಲ್ಸ್ ಎಸ್ ಬ್ಯಾಂಕ್ ಅಲ್ಲಿ ಮಾಡ್ತಾರೆ ಅನ್ನುವಂತ ಒಂದು ನ್ಯೂಸ್ ಗಳು ಕೂಡ ಇದೆ. ಸೊ ಈಗ ರೀಸೆಂಟ್ ಆಗಿ ಒಂದು ನ್ಯೂಸ್ ಕೂಡ ಬಂದಿತ್ತು. 48,000 ಕೋಟಿಯ ಬ್ಯಾಡ್ ಲೋನ್ಸ್ ಏನಿದೆ ಅದನ್ನು ಅವರು ARC ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ. ಹಾಗೆ JC ಫ್ಲವರ್ ARC ಅನ್ನು ಅವರು ಬೇಸ್ ಬಿಡರ್ ಆಗಿ ಕನ್ಸಿಡರ್ ಕೂಡ ಮಾಡ್ಕೊಂಡಿದ್ದಾರೆ. ಎಸ್ ಬ್ಯಾಂಕ್ ನ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗ್ತಿದೆ. 48,000 ಕೋಟಿಯ ಬ್ಯಾಡ್ ಲೋನ್ಸ್ ಏನಾದರೂ ಎಸ್ ಬ್ಯಾಂಕ್ ನಿಂದ ARC ಗೆ ಮೂವ್ ಆದ್ರೆ ಮತ್ತೆ ಎಸ್ ಬ್ಯಾಂಕ್ ಒಳ್ಳೆ ಒಂದು ಸ್ಟೆಬಿಲಿಟಿಯನ್ನು ಪಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಹಾಗೆ ಎಸ್ ಬ್ಯಾಂಕ್ ನಲ್ಲಿ ಯಾವಾಗ ಪ್ರಾಬ್ಲಮ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಸ್ಟಾಕ್ ನಮಗೆ ₹5 ರೇಂಜ್ ಅಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಆ ಒಂದು ಸಿಚುವೇಶನ್ ಅಲ್ಲಿ SBI ಎಸ್ ಬ್ಯಾಂಕ್ ಅಲ್ಲಿ 30% ನಷ್ಟು ಸ್ಟೇಕ್ ಅನ್ನ ಬೈ ಮಾಡ್ಕೊಂಡಿದ್ರು. ಅದರಲ್ಲಿ 4% ನಷ್ಟು ಸ್ಟೇಕ್ ಅನ್ನ 2020-2021ರಲ್ಲಿ ಏನು FPO ಬಂತು ಆ ಒಂದು FPO ದಲ್ಲಿ SBI ಸೆಲ್ ಮಾಡಿದ್ರು. ಬಟ್ ಇನ್ನೂ 26% ನಷ್ಟು ಸ್ಟೇಕ್ ಅನ್ನು ಅವರು ಹೋಲ್ಡ್ ಮಾಡ್ತಿದ್ದಾರೆ. ಹಾಗೆ RBI ನ ಕಡೆಯಿಂದ ಒಂದು ರೆಸ್ಟ್ರಿಕ್ಷನ್ ಇತ್ತು. 2020ರಿಂದ 2023ರ ಫೈನಾನ್ಷಿಯಲ್ ಇಯರ್ ನವರೆಗೂ SBI ಈ ಸ್ಟೇಕ್ ಅನ್ನ ಸೆಲ್ ಮಾಡಬಾರದು ಅಂತ. ಸೊ ಈ ಒಂದು ರೆಸ್ಟ್ರಿಕ್ಷನ್ 2023ರ ಫೈನಾನ್ಷಿಯಲ್ ಇಯರ್ ನಲ್ಲಿ ಎಂಡ್ ಆಗುತ್ತೆ. ಬಟ್ SBI ಇಲ್ಲಿ ಎಸ್ ಬ್ಯಾಂಕ್ ನ ಸ್ಟೇಕ್ ಅನ್ನ ಕಮ್ಮಿ ಮಾಡುವಂತ ಯಾವುದೇ ಒಂದು ಡಿಸಿಷನ್ಸ್ ಅನ್ನ ಇನ್ನೂ ತಗೊಂಡಿಲ್ಲ. ಏನಕ್ಕೆ ಎಸ್ ಬ್ಯಾಂಕ್ ಇನ್ನೂ ರಿಕವರ್ ಆಗಿಲ್ಲ. ಎಸ್ ಬ್ಯಾಂಕ್ ಇನ್ನೂ ₹13 ಪ್ರೈಸ್ ಹತ್ರ ಟ್ರೇಡ್ ಆಗ್ತಿದೆ. ಎಸ್ ಬ್ಯಾಂಕ್ ಈಗಷ್ಟೇ ರಿಕವರಿ ಮೋಡ್ ಅನ್ನ ಸ್ಟಾರ್ಟ್ ಮಾಡಿದೆ. ಕ್ವಾರ್ಟರ್ ರಿಸಲ್ಟ್ ಗಳು ಚೆನ್ನಾಗಿ ಬರ್ತಿದೆ. ಬ್ಯಾಡ್ ಲೋನ್ ಗಳನ್ನ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೆ ಒಂದು ಮೊಮೆಂಟಮ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಎಸ್ ಬ್ಯಾಂಕ್ 18 ರಿಂದ ₹20 ವರೆಗೂ ಹೋಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಇಲ್ಲಿ ಒಂದು ದೊಡ್ಡ ಮೊಮೆಂಟಮ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಸೊ ₹18-20 ರೇಂಜ್ ಗೆ ಹೋದ್ರೂ ಕೂಡ ತುಂಬಾನೇ ಸೆಲ್ಲರ್ಸ್ ಗಳು ಇರ್ತಾರೆ. ಯಾರು ₹12 ₹13 ರೇಂಜ್ ಅಲ್ಲಿ ಬೈ ಮಾಡ್ಕೊಂಡಿರ್ತಾರೆ ಅವರು ₹15-16 ರೇಂಜ್ ಅಲ್ಲಿ ಕೂಡ ಸೆಲ್ ಮಾಡುವಂತ ಸಾಧ್ಯತೆ ಇರುತ್ತೆ. ಬಟ್ ಯಾವುದೇ ಒಂದು ಸಮಯದಲ್ಲಿ ಅಂದ್ರೆ ಇನ್ವೆಸ್ಟ್ಮೆಂಟ್ ನ್ಯೂಸ್ ಕನ್ಫರ್ಮ್ ಆದ್ರೆ ARC ಒಳ್ಳೆ ಒಂದು ಬಿಡ್ಡಿಂಗ್ ಅನ್ನ ಮಾಡಿ ಇವರ ಬ್ಯಾಡ್ ಲೋನ್ಸ್ ಗಳನ್ನ ತಗೊಂಡ್ರೆ ಅಂತ ಒಂದು ಸಿಚುವೇಶನ್ ಅಲ್ಲಿ ಅಪ್ಪರ್ ಸರ್ಕ್ಯೂಟ್ಸ್ ಗಳು ಕೂಡ ಬರುವಂತ ಸಾಧ್ಯತೆ ಇರುತ್ತೆ. ಸೊ L&T ಅಲ್ಲಿ ಇವತ್ತು ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಸೊ ಇವರಿಗೆ $1 ಬಿಲಿಯನ್ ನಷ್ಟು ಆರ್ಡರ್ಸ್ ಗಳು ಸಿಗ್ತಿರೋದು ಕಾಣಿಸ್ತಿದೆ. ಮುಂಬೈ ಮೆಟ್ರೋಪಾಲಿಟನ್ ನ ಕಡೆಯಿಂದ ಈ ಒಂದು ಆರ್ಡರ್ಸ್ L&T ಗೆ ಸಿಗ್ತಿರೋದು ಕಾಣಿಸ್ತಿದೆ. ಸೊ ಈ ಒಂದು ಆರ್ಡರ್ ಅಗ್ರಿಮೆಂಟ್ ನ ಪ್ರಕಾರ ಮುಂಬೈ ಮತ್ತೆ ಥಾನೆನಲ್ಲಿ 5 ಮಿಲಿಯನ್ ಸ್ಕ್ವೇರ್ ಫೀಟ್ ನಷ್ಟು ಡೆವಲಪ್ಮೆಂಟ್ ಅನ್ನ L&T ಮಾಡ್ತಾರೆ. L&T ಯ ಆರ್ಡರ್ ಬುಕ್ ತುಂಬಾನೇ ಸ್ಟ್ರಾಂಗ್ ಆಗಿದೆ.
L&T ಕೇವಲ ರೋಡ್ ಕನ್ಸ್ಟ್ರಕ್ಷನ್ಸ್ ಅಷ್ಟೇ ಅಲ್ಲದೆ ಎನರ್ಜಿ ಸೆಕ್ಟರ್ಲಿ ಡೇಟಾ ಸೆಂಟರ್ಗಳನ್ನು ಬಿಲ್ಡ್ ಮಾಡೋದು, ರೈಲ್ವೇಸ್, ಟ್ರಾನ್ಸ್ಪೋರ್ಟೇಷನ್, ವಾಟರ್ ಇನ್ಫ್ರಾಸ್ಟ್ರಕ್ಚರ್ ಈ ಎಲ್ಲ ರೀತಿಯ ಕನ್ಸ್ಟ್ರಕ್ಷನ್ಸ್ಗಳನ್ನು ಕೂಡ ಮಾಡ್ತಾರೆ. ದೊಡ್ಡ ದೊಡ್ಡ ಆರ್ಡರ್ಸ್ಗಳು ಯಾವಾಗಲೂ L&Tಗೆ ಸಿಗ್ತಿರುತ್ತೆ. ಪವರ್ ಕಂಪನಿಗಳು ಗ್ರೀನ್ ಎನರ್ಜಿ ಸೆಗ್ಮೆಂಟ್ಗೆ ಎಂಟರ್ ಆಗಬೇಕು ಅಂದಾಗ ಕೂಡ L&T ಮೇಜರ್ ಪ್ಲೇಯರ್ ಆಗಿರ್ತಾರೆ. ಸೊ ಇವತ್ತು L&T ಆಲ್ಮೋಸ್ಟ್ 2.5% ಅಪ್ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ L&T ಕೂಡ ಅಷ್ಟೇ ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡುವಂತ ಸಾಧ್ಯತೆ ಇರುತ್ತೆ. ಬಟ್ ಇವರ ಡೆಪ್ ತುಂಬಾನೇ ಜಾಸ್ತಿ ಇದೆ. ಇವರ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿದ್ರು ಕೂಡ ಅದು ಅವರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ. ಒಳ್ಳೆ ಒಂದು ಆರ್ಡರ್ ಬುಕ್ ಅನ್ನ ಹೊಂದಿದ್ರು ಕೂಡ ಕಂಪನಿ ಅಷ್ಟು ಒಳ್ಳೆ ರಿಸಲ್ಟ್ಸ್ ಗಳನ್ನ ಡಿಕ್ಲೇರ್ ಮಾಡೋದಿಲ್ಲ. ಆ ಒಂದು ಕಾರಣದಿಂದ ರಿಸಲ್ಟ್ ಬಂದಾಗೆಲ್ಲ L&T ಸ್ಟಾಕ್ ಗಳಲ್ಲಿ ಪ್ರೆಷರ್ ನೋಡೋದಕ್ಕೆ ಸಿಗುತ್ತೆ. EPFO ತಮ್ಮ ಟೋಟಲ್ AUM ಸೈಜ್ನಲ್ಲಿ 85% ಇನ್ವೆಸ್ಟ್ಮೆಂಟ್ ಅನ್ನ ಡೆಟ್ ಮಾರ್ಕೆಟ್, ಬಾಂಡ್ ಮಾರ್ಕೆಟ್ ಅಲ್ಲಿ ಮಾಡ್ತಾರೆ. ಕೇವಲ 15% ಅನ್ನ ಮಾತ್ರ ಅವರು ಈಕ್ವಿಟಿ ಮಾರ್ಕೆಟ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡೋದು. ಜುಲೈ 29 ಮತ್ತೆ 30ಕ್ಕೆ EPFO ನ ಟ್ರಸ್ಟೀಸ್ ಮೀಟಿಂಗ್ ಆಗುತ್ತೆ. ಈ ಒಂದು ಮೀಟಿಂಗ್ ನಲ್ಲಿ 15% ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಈಗೇನು ಅವರು ಮಾಡ್ತಿದ್ದಾರೆ ಅದನ್ನ 20%ಗೆ ಏರಿಕೆ ಮಾಡೋ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಹಾಗೆ ಇದಕ್ಕೆ ಅಪ್ರೂವಲ್ ಕೂಡ ಸಿಗುವಂತ ಸಾಧ್ಯತೆಗಳು ಇರುತ್ತೆ. ಈಕ್ವಿಟಿ ಮಾರ್ಕೆಟ್ನಲ್ಲಿ ಇವಾಗ ಪ್ಯಾನಿಕ್ ಇರೋ ಕಾರಣದಿಂದ EPFO ಈ ಒಂದು ಡಿಸಿಷನ್ಸ್ ಅನ್ನು ತಗೊಳ್ಳುವಂತ ಸಾಧ್ಯತೆ ಇರುತ್ತೆ. ಸೊ ಅಕಸ್ಮಾತ್ ಇದೇನಾದರೂ 20%ಗೆ ಏರಿಕೆ ಆದರೆ ಇನ್ನಷ್ಟು ಇನ್ವೆಸ್ಟ್ಮೆಂಟ್ ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಬರೋದು ಕಾಣಿಸುತ್ತೆ. ಲಾರ್ಜ್ ಕ್ಯಾಪ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಆಗಬರುವ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ನಾವು 5% ಅಂತ ಅನ್ಕೋಬಹುದು. ಬಟ್ EPFOನ AUM ಸೈಜ್ ತುಂಬಾನೇ ಜಾಸ್ತಿ ಇದೆ. 5% ಅಂದ್ರೂ ಕೂಡ ತುಂಬಾನೇ ಕೋಟಿಗಟ್ಟಲೆ ಹಣ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಹಾಗೆ ಅವರು ಒಂದೇ ಟೈಮಲ್ಲಿ ಎಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅನ್ನುವಂತ ಯಾವುದೇ ಒಂದು ಗ್ಯಾರಂಟಿ ಇರೋದಿಲ್ಲ. ಸೊ ಮಾರ್ಕೆಟ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ಅವರು ಇನ್ವೆಸ್ಟ್ಮೆಂಟ್ಸ್ ಅನ್ನ ಮಾಡಬಹುದು. ಹಾಗೆ ಒಳ್ಳೊಳ್ಳೆ ಬ್ಲೂ ಚಿಪ್ ಸ್ಟಾಕ್ಗಳಲ್ಲೇ EPFO ಇನ್ವೆಸ್ಟ್ ಮಾಡೋದು. ಇವತ್ತು ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.